ಹಲೋ ಗಾಯ್ಸ್, ನಮಸ್ಕಾರ. ನಾವೀಗ ಟೀ ಮೌಂಟೇನ್ ಫಾರೆಸ್ಟ್ ಅನ್ನೋ ರೆಸಾರ್ಟಲ್ಲಿದ್ದೀರಿ. ಸೊ ಇದು ನೂರಾ ಇಲಿಯಾ ಅನ್ನೋ ಜಾಗದಲ್ಲಿದೆ. ಸೊ ನಾವು ಇಲ್ಲಿಂದ ಈಗ ಅಶೋಕ್ ವಾಟಿಗೆ ಹೋಗ್ತಾ ಇದ್ದೀರಿ. ಅದಿಲ್ಲೇ ಒಂದು 2-3 ಕಿಲೋಮೀಟ್ರ್ ಹತ್ತಿರದಲ್ಲೇ ಇದೆ. ಸೊ ಬನ್ನಿ ಹೋಗೋಣ. ಹತ್ಗಲ ಮೌಂಟೇನ್. ಹತ್ಗಲ ಮೌಂಟೇನಿಂದ ರಾವಣ ಅಂಡರ್ಗ್ರೌಂಡ್ ಟನಲಲ್ಲಿ ಬಂದು ಇಲ್ಲಿರೋ ಸೀತಾಮಾತೆ ನೋಡ್ತಾ ಇದ್ರಂತ. ಅದೇ ಸೀತಾಮಾತೆ ನೋಡೋದಕ್ಕೆ ಇಲ್ಲಿ ಹನುಮಂತ ಬಂದಿರೋದು ಹೆಜ್ಜೆ ಗುರುತಿದೆ ಇಲ್ಲಿ. ನೀವಿವಾಗ ನೋಡ್ತಾ ಇರೋದು ಶ್ರೀಲಂಕನ್ ಹೈಯೆಸ್ಟ್ ಮೌಂಟೇನ್ ಬಿದುರು ತಲಾಗಲ. ಶ್ರೀಲಂಕಾಗೆ ಬರೋ ಮುಂಚೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು, ಸೊ ಸ್ವಲ್ಪ ಜನ ಅಂದಿದ್ರು ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಕೇರಳ ಅಂತ ಅಂದಿದ್ರು. ಆದರೆ ಆ ರೀತಿ ಇಲ್ಲ, ತುಂಬ ಚೆನ್ನಾಗಿದೆ. ನಾವಿದ್ದಿದ್ದು ನೂರಾ ಇಲಿಯಾ ಅನ್ನೋ ಜಾಗ ಅಂತೂ ಸೇಮ್ ಊಟಿಗಿಂತ ಚೆನ್ನಾಗಿದೆ. ಸೊ ಬೇರೆಯವ್ರು ಹೇಳೋದು ಕೇಳಿ ಬರ್ದಿರ ಇರಬಾರ್ದು. ಸೊ ಬಂದು ನೋಡಿದಾಗೇ ಗೊತ್ತಾಗೋದು ಇಟ್ ಈಸ್ ವೆರಿ ಬ್ಯೂಟಿಫುಲ್ ಅಂತ. ಸೊ ನಾವಿವಾಗ ನಮ್ಮ ರೆಸಾರ್ಟಿಂದ ನುವಾರಾ ಇಲಿಯಾ ಆ ಜಾಗದಿಂದ ನಾನುವಯ ಅನ್ನೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀರಿ. ನಾನುವಯ ರೈಲ್ವೆ ಸ್ಟೇಷನಿಂದ ಎಲ್ಲ ಅನ್ನೋ ಜಾಗದಲ್ಲಿ ಹೋಗಿ ಡ್ರಾಪ್ ಮಾಡ್ತಾರೆ. ಸೊ ನಮ್ಮ ಡ್ರೈವರ್ ನಮ್ಮನ್ನ ಅಲ್ಲಿ ಬಂದು ಪಿಕ್ ಮಾಡ್ತಾರೆ. ಸೊ ಇವಾಗ ಆನ್ ದಿ ವೇಯಲ್ಲಿ ನಾವು ಟೀ ಪ್ಲಾಂಟೇಷನ್ ಇದೆ, ಅದನ್ನು ನೋಡಿಕೊಂಡು ಹಾಗೆ ಹೋಗ್ತೀರಿ, ನಿಮಗೂ ತೋರಿಸ್ತೀರಿ. All plantation have made English. ಓಕೆ, British. That's why Ceylon name go for everywhere because Ceylon tea. Yeah. World famous tea. Everywhere Ceylon tea you find. Yeah. Okay. It's a main exporting item. Tea, rubber, coconut. ನಾನುವಯದಿಂದ ಎಲ್ಲಾಗೆ ಕಡೆ ಹೊರಟಿದ್ದೀರಿ. ಸೊ ಈಗ ನಾವು ಈಗ ತಾನೇ ಟ್ರೈನ್ ಇಳ್ಕೊಂಡು 9 Hours ಬೀಚ್ ಕಡೆ ಹೋಗ್ತಾ ಇದ್ದೀರಿ. ಅದು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಬರ್ತಾ ಟ್ರೈನಲ್ಲಿ ಇವರೆಲ್ಲ ಒಬ್ರೊಬ್ರು ಒಂದೊಂದು 500 ಫೋಟೋ ಇಟ್ಕೊಂಡಿದ್ದಾರೆ. ಸೊ ಟೋಟಲ್ ಒಂದು 2000 ಫೋಟೋ ಆಗಿದೆ. ಅದು ಯಾವುದು ನನ್ನ ವೀಡಿಯೋಗೆ ಹಾಕಲ್ಲ ನಾನು. ಓಕೆ,
ಸೊ ಇಲ್ಲಿ ನಡಿಬೇಕಾದ್ರೆ ಈ ಕಲ್ಲುಗಳು ಹಾಕಿದ್ರಲ್ಲ ಸೆಂಟ್ರಲ್ಲಿ ಅದ್ರ ಮೇಲೆ ನಡಿಬೇಕು. ಸೊ ಸೈಡಲ್ಲಿ ಹುಲ್ಲು ಇರೋ ಜಾಗದ ಮೇಲೆ ನಡೆದ್ರೆ ಲೀಚು ನಮ್ಮ 2-3 ಸ್ನೇಹಿತರಿಗೆ ಹತ್ತಿದೆ. ಅದನ್ನು ಕಿತ್ತಿ ಎಸ್ದು ಇವಾಗ ಮತ್ತೆ ಎಲ್ಲ ಸೆಂಟ್ರಲ್ ಕಲ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಈ ಥರ ಆಗುತ್ತೆ ಲೀಚಸ್ ಅಂದರೆ. ಸೊ ಅದಕ್ಕೆ ಇಲ್ಲಿಗೆ ನಮ್ಮ ಇವತ್ತಿನ ದಿನಚರಿ ಮುಗಿದಿದೆ. ನಾವೀಗ ಇಸಮಹಾರ ಜಾಗಕ್ಕೆ ಹೋಗ್ತಾ ಇದ್ದೀರಿ. ಬಾಯ್ ಗಾಯ್ಸ್.